ನಮಸ್ತೆ ಸ್ನೇಹಿತರೆ. ನಮ್ಮ ಕರ್ನಾಟಕದ ಇಲ್ಲ ವಿವಿಧ ರಾಜ್ಯದಿಂದ ನಮ್ಮ ರಾಜ್ಯದಿಂದ ಬರುವ ವಿವಿಧ ಬೇರೆ ರಾಜ್ಯದಿಂದ ಬರುವ ಎಲ್ಲ ಪ್ರವಾಸಿಗರು ಸಹ ಒಂದು ಕಿವಿ ಮಾತು ನೋಡಿ. ಇಲ್ಲಿ ನೀರು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದೆ, ಅಷ್ಟೇ ಸೆಳೆತನಿದೆ, ಅಷ್ಟೇ ನಾವೇನಾದ್ರೂ ನೀರಿಗೆ ಹೋದ್ರೆ ಅದೇ ಸೆಳೆತ ಹೇಳ್ಕೊಂಡು ಹೋಗ್ತದೆ. ಅದರಿಂದ ಇಲ್ಲಿ ನೀರಿಗೆ ಬಂದಾಗ ಇಲ್ಲಿನ ಪ್ರವಾಸಿಗರು ತುಂಬಾ ಜಾಗರೂಕತೆಯಿಂದ ಇರಬೇಕು. ಇಲ್ಲಿ ಸ್ಥಳೀಯರಾಗಿರ್ಬೋದು, KND ಅವರಾಗಿರ್ಬೋದು, ಪೊಲೀಸ್ನವರಾಗಿರ್ಬೋದು, ಅದಲ್ಲದೆ ಇಲ್ಲಿನ ಲೈಫ್ ಗಾರ್ಡ್ಗಳು ಅವರು ಹೇಳಿದ ಮಾತನ್ನು ಸಹ ಎಲ್ಲರೂ ಕೇಳಬೇಕು. ಯಾಕೆಂದ್ರೆ ನಮ್ಮ ಅವಘಡಗಳು ನೀವು ನೋಡ್ತಾ ಇದ್ರಿ, ಸಮುದ್ರ ನೋಡ್ಲಿಕ್ಕೆ ಚಂದ ಆಗಿರ್ತದೆ ನಮ್ಗೆ ಸಂಜೆ ಆಗೋ ಹೊತ್ತಿಗೆ. ಅವಾಗ ಅದನ್ನ ನೋಡ್ತಾ ನೋಡ್ತಾ ನಾವು ಮೈ ಮರೆತಿರ್ತೇವೆ. ಅವಾಗ ಮೈ ಮರೆತಿರುವಾಗ ನೀರಿನ ಅಲೆಗಳ ಕೊಚ್ಚಿಕೊಂಡು ಹೋಗ್ತದೆ. ಅದರಿಂದ ತುಂಬಾ ಜಾಗರೂಕತೆಯಾಗಿ ಇರ್ಬೇಕು. ಯಾಕಂದ್ರೆ ನೋಡಿ, ನಮ್ಮ ಟೀಮ್ ನಲ್ಲಿ ಸುಮಾರು 10 ಜನ ಸದಸ್ಯರಿದ್ದಾರೆ. ಆ ಸದಸ್ಯರು ಯಾವಾಗ ಅಂದ್ರೆ ನಮ್ಮಲ್ಲಿ ಇರುವುದು ಜಾಸ್ತಿ ಪೈಲಟ್ ಗಾರ್ಡ್, 2 ಆಂಬುಲೆನ್ಸ್. ಅವಾಗ ಸಡನ್ ಆಗಿ ಇವ್ರು ಬರ್ತಾರೆ, ಯಾರ ಇಲ್ಲಿದ್ರೆ ಬಚಾವ್ ಮಾಡಿ. ಅದಲ್ಲದೆ ಇಲ್ಲಿ ಲೈಫ್ ಗಾರ್ಡ್ಗಳು ಬೇಕು, ಸುಮಾರು 15ರಿಂದ 20 ಜನ ಲೈಫ್ ಗಾರ್ಡ್ಗಳು ಬೇಕು. ಅದು ಜಿಲ್ಲಾಡಳಿತಕ್ಕೆ ಅದಲ್ಲ ಪ್ರವಾಸೋದ್ಯಮ ಅವರು ಖಂಡಿತವಾಗಿ ಮಾಡ್ಬೇಕಂತ ನಾನು ಅವರಿಗೆ ಮನವಿ ಮಾಡ್ತಿದ್ದೇನೆ. ಇಲ್ಲಿ ಬರುವ ಪ್ರವಾಸಿಗರು ನೀರಿಗೆ ಬಂದಾಗ ಗಂಟಿನಷ್ಟೇ ನೀರಿಗೆ ಹೋಗ್ಬೇಕು. ಯಾಕೆಂದ್ರೆ ಅವರ ಬಂದಾಗ ಶಾಲೆಯ ಮಕ್ಕಳನ್ನು ಟೀಚರ್ಗಳು ಹಿಂದೆ ನಿಂತ್ಕೊಂಡು ಮಕ್ಕಳನ್ನು ಆಡಿಸ್ಬೇಕು. ಯಾಕಂದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹೊಣೆ ಆ ಶಿಕ್ಷಕರಿಗೆ ಆಗ್ತದೆ. ಅದರಿಂದ ಆದಷ್ಟು ಸುರಕ್ಷಿತವಾಗಿ ಬಂದು ಇಲ್ಲಿ ಸುರಕ್ಷಿತವಾಗಿ ಹೋಗಿ ಅಂತ ನಿಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಮಲ್ಪೆ ಬೀಚಲ್ಲಿ ಏನಾದ್ರೂ ಒಂದು ಅವಘಡ ಆದ್ರೆ ಇಲ್ಲೊಂದು ಆಂಬುಲೆನ್ಸ್ ಬೇಕಾಗ್ತದೆ. ಅದಲ್ಲದೆ ಇಲ್ಲಿ ಆಂಬುಲೆನ್ಸ್ ಅಲ್ಲದೆ ಮತ್ತೊಂದು ಇಲ್ಲಿ ಒಂದು ಡಾಕ್ಟರ್ ಒಂದು ಚಿಕ್ಕದಾಗಿ ಶಾಪ್ ಆಗ್ಬೇಕು. ಯಾಕಂದ್ರೆ ಡಾಕ್ಟರ್ ಒಂದು ಏನಾದ್ರೆ ಇಲ್ಲಿ ನೀರಿಗೆ ಬಿದ್ರೆ ಫಸ್ಟ್ ಏಡ್ ಮಾಡಿ ಕರ್ಕೊಂಡು ಹೋಗ್ಬೇಕಾಗ್ತದೆ. ಇಲ್ಲಿಂದ ಮಣಿಪಾಲ ಅದಲ್ಲದೆ ಉಡುಪಿ ಯಾವ್ದಾದ್ರು ಸ್ಥಳೀಯ ಆಸ್ಪತ್ರೆ ಕರ್ಕೊಂಡು ಹೋಗುವ ಜೀವ ಉಳಿಯುವುದಿಲ್ಲ. ಅದಕ್ಕೆ ಇಲ್ಲಿ ಒಂದು ಫಸ್ಟ್ ಏಡ್ ಮಾಡುವಾಗ ಒಂದು ಚಿಕ್ಕದಾಗಿ ಡಾಕ್ಟರ್ ಬೇಕು. ಅದ್ರಲ್ಲಿ ಶಾಪ್ನ ತರ ಬೀಚಲ್ಲೇ ಮಾಡ್ಕೊಳ್ಬೇಕು. ಚಿಕ್ಕ ಆಂಬುಲೆನ್ಸ್ ಸಹ ಒಂದು ಸಡನ್ ಆಗಿ ಬೇಕಾಗ್ತದೆ ಎಮರ್ಜೆನ್ಸಿಯಾಗಿ. ಅದು ಇಲ್ಲಿ ಇದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಎಷ್ಟೋ ಜೀವಗಳು ಉಳಿತದೆ. ಆದ್ರೆ ಇಲ್ಲಿ ಒಂದು ವೆಂಟಿಲೇಷನ್ ಆಂಬುಲೆನ್ಸ್ ಈ ಭಾಗದಲ್ಲಿ ಇಲ್ಲ. ಅದನ್ನು ಆದಷ್ಟು ಬೇಗ ನಮ್ಮ ಸರ್ಕಾರ ಆಗ್ಲಿ, ನಮ್ಮ ಪ್ರವಾಸೋದ್ಯಮ ಇಲಾಖೆ ಅದಲ್ಲದೆ ಜಿಲ್ಲಾಡಳಿತ ಇದನ್ನು ಆದಷ್ಟು ಬೇಗ ನಮ್ಮ ಮಲ್ಪೆ ಬೀಚ್ಗೆ ಬೇಕಂತ ನಮ್ಮ ಟೀಮ್ನ ಪರವಾಗಿ ನನ್ನ ಮನವಿ.